ಮತ್ತೊಮ್ಮೆ 20ಕ್ಕೂ ಹೆಚ್ಚು ನಗರಗಳ ಮೇಲೆ ಪಾಕ್ ಡ್ರೋನ್ ದಾಳಿಯ ಪ್ರಯತ್ನವನ್ನು ಮಾಡಿದೆ. ಎಲ್ಲ ಡ್ರೋನ್ಗಳನ್ನು ಭಾರತೀಯ ಸೇನೆ ಪುಡಿಗಟ್ಟಿ ಬೀಳಿಸಿದೆ. ಅದರ ಅವಶೇಷಗಳನ್ನು ಇದೀಗ ತಾನೇ ಪೊಲೀಸರು ಹುಡುಕ್ತಾ ಇದ್ದರು, ನಾವು ಅದನ್ನು ನೋಡ್ತಾ ಇದ್ವಿ. ಪಾಕಿಸ್ತಾನದ ದಾಳಿಯನ್ನು ಎಲ್ಲ ರೀತಿಯಲ್ಲೂ ಕೂಡ ಸೇನೆ ವಿಫಲಗೊಳಿಸಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಕಾದಿದೆ. ಶೇಪ್ ಔಟ್ ಆಗುವಂಥದ್ದು ನಿಶ್ಚಿತ. ಭೂಪಟವೇ ಬದಲಾದರೂ ಕೂಡ ಅಚ್ಚರಿಯಿಲ್ಲ, ಭೂಪಟವೇ ಬದಲಾದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದರೆ ಒಂದು ಸರಿ ಏನಾದರೂ ಭಾರತ ನುಗ್ಗುವಂಥ ಪ್ರಯತ್ನ ಮಾಡ್ತು ಅಂದರೆ ಕ್ಲೋಸ್. ಒಂದು ಸರಿ ಏನಾದರೂ ನೌಕಾ ಸೇನೆ ಜಾಗೃತವಾಯಿತು ಅಂತಂದರೆ ಕ್ಲೋಸ್. ಭಾರತ ಆರಂಭದಿಂದಲೂ ಹೇಳ್ತಾ ಬರ್ತಾ ಇದ್ದೇನು, ಕ್ರಿಯೆಗೆ ಪ್ರತಿಕ್ರಿಯೆ ಅಂತ. ಜೊತೆಗೆ ನಮ್ಮ ಕ್ಲಿಯರ್ ಮೆಸೇಜ್ ಇದ್ದದ್ದು, ನಾವು ಯಾವ ಇಂಟೆನ್ಸಿಟಿಯಲ್ಲಿ ಆ ಕಡೆಯಿಂದ ಬರುತ್ತೋ ಅದೇ ತೀವ್ರತೆಯಲ್ಲಿ ಅದಕ್ಕೆ ಉತ್ತರವನ್ನ ಕೊಡ್ತೀವಿ ಅಂತ. ಅದೇ ಈಗ ಆಗ್ತಾ ಇರುವಂಥದ್ದು. ನಾವು ಗಡಿಯುದ್ದಕ್ಕೂ ಕೂಡ ಗಮನಿಸ್ತಾ ಇದ್ದೀವಿ, ನಿರಂತರವಾಗಿ ಅಲ್ಲಿ ಡ್ರೋನ್ ದಾಳಿಗಳಾಗ್ತಾ ಇದೆ, ಶೆಲ್ ದಾಳಿಗಳಾಗ್ತಾ ಇದೆ. ಆದರೆ ಪ್ರತಿಯೊಂದನ್ನು ಕೂಡ ತಡೆಯುವಂತಹ ಪ್ರಯತ್ನಗಳು ಸಫಲ ಆಗ್ತಾ ಇದೆ ಅನ್ನೋದು ಬಹಳ ದೊಡ್ಡ ಸಮಾಧಾನ. ಅದು ನಮ್ಮ ಸೇನೆಯ ಶಕ್ತಿ ಕೂಡ. ನಾವೀಗ ಗಮನಿಸ್ತಾ ಇದ್ದೀವಿ ಪಂಜಾಬ್ನಲ್ಲಾಗಿರುವಂತಹ ಬ್ಲ್ಯಾಕ್ಔಟ್ ಅನ್ನ. ಪಂಜಾಬ್ನಲ್ಲೂ ಕೂಡ ಒಮ್ಮಿಂದ ಮೇಲೆ ಅಲ್ಲಿ ಏಕಾಏಕಿ ಡ್ರೋನ್ಗಳ ದಾಳಿ ಆಗ್ತಾ ಇತ್ತು. ಫಿರೋಜ್ಪುರದ ಚಿತ್ರಣವನ್ನ ನಾವು ನೋಡ್ತಾ ಇದ್ದೀವಿ. ಫಿರೋಜ್ಪುರದಲ್ಲಿ ಡ್ರೋನ್ ದಾಳಿಯಿಂದಾಗಿ ಅಲ್ಲಿ ಬೆಂಕಿ ಹೊತ್ಕೊಂಡಿರುವಂತಹ ದೃಶ್ಯ ಏನ್ ಗಮನಿಸ್ತಾ ಇದ್ದೀವಿ. ಡ್ರೋನ್ ಹೊಡೆದುರುಳಿಸಲಾಗಿದೆ, ಆದರೆ ಒಂದಿಬ್ಬರಿಗೆ ಗಾಯ ಆಯಿತು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಯಿತು. ಸಂಪೂರ್ಣ ಬ್ಲಾಕ್ಔಟ್ ಅನ್ನ ಮಾಡಲಾಗಿದೆ ಈಗ ಪಂಜಾಬ್ನಲ್ಲಿ. ಎಲ್ಲೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು. ಬರ್ತಾ ಇರುವ ಪ್ರತಿಯೊಂದು ಡ್ರೋನ್ ಅನ್ನು ಕೂಡ ಪುಡಿಗಟ್ತಾ ಇದೆ ನಮ್ಮ ರಕ್ಷಾ ಕವಚ. ರಾಜಸ್ಥಾನದ ಜೈಸಲ್ಮೇರ್, ಪಂಜಾಬ್ನ ಫಿರೋಜ್ಪುರ, ಜಮ್ಮು, ಶ್ರೀನಗರ, ಹರಿಯಾಣ ಈ ಎಲ್ಲ ಭಾಗಗಳಲ್ಲೂ ಕೂಡ ವಿದ್ಯುತ್ತನ್ನು ಸ್ಥಗಿತಗೊಳಿಸಲಾಗಿದೆ. ಜಮ್ಮು ಭಾಗದಲ್ಲಂತೂ ಶ್ರೀನಗರದಲ್ಲಿ ನಾವಾಗಲೇ ನೋಡ್ತಾ ಇದ್ವಿ, ಶ್ರೀನಗರದ ಏರ್ಪೋರ್ಟ್ ಮೇಲೇನೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಲಾಯಿತು. ಶಂಕಿತ ಡ್ರೋನ್ ದಾಳಿಗಳನ್ನ ಕಂಡು ಬಂತು. ಆ ಡ್ರೋನ್ಗಳನ್ನೆಲ್ಲ ಹೊಡೆದುರುಳಿಸಲಾಗಿದೆ. 4 ರಾಜ್ಯಗಳ 20 ನಗರವನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸಲಾಗಿದೆ. ಆ ಪ್ರತಿ ದಾಳಿಯನ್ನು ಕೂಡ ಹೊಡೆದುರುಳಿಸಲಾಗಿದೆ ಯಶಸ್ವಿಯಾಗಿ. 4 ರಾಜ್ಯಗಳ 20 ನಗರಗಳನ್ನು ಟಾರ್ಗೆಟ್ ಮಾಡಿ, 4 ರಾಜ್ಯಗಳ 20 ನಗರಗಳು. ಆದರೆ ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳನ್ನು ಕೂಡ ಭಾರತ ಧ್ವಂಸಗೊಳಿಸಿದೆ. ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಆದರೆ ನನಗನ್ಸುತ್ತೆ ಬರೀ ಡ್ರೋನ್ಗಳಿಗೆ ಮಾತ್ರ ಸೀಮಿತ ಆಗಲ್ಲ, ಇನ್ನೊಂದು ಹೆಜ್ಜೆಯನ್ನು ಭಾರತ ಮುಂದಿಡುವಂಥದ್ದು ಖಚಿತ. ನೋಡಿ, ಎಲ್ಲೆಲ್ಲಿ ಡ್ರೋನ್ಗಳು ಬಿದ್ದಿವೆ, ಆ ಡ್ರೋನ್ನ ಅವಶೇಷಗಳನ್ನು ಪಂಜಾಬ್ ಪೊಲೀಸರು ಹುಡುಕ್ತಾ ಇದ್ದಾರೆ. ಯಾಕಂದರೆ ಹೇಳಿ ಕೇಳಿ ಹಗಲಲ್ಲ ರಾತ್ರಿ ಹೆಚ್ಚು ದೀಪಗಳನ್ನು ಹಾಕಂಗಿಲ್ಲ. ಕೈಯಲ್ಲಿರುವಂಥ ಬ್ಯಾಟ್ರಿಗಳಲ್ಲೇ ಹುಡುಕುವಂಥ ಪ್ರಯತ್ನಗಳಾಗ್ತಾ ಇವೆ. ಡ್ರೋನ್ನ ಅವಶೇಷಗಳನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ. ಪಾಕಿಸ್ತಾನ ಡ್ರೋನ್ ದಾಳಿ ಮಾಡ್ತಾ ಇದೆ. ಕೆಲವೊಂದು ಕಡೆಗೆ ಸ್ಫೋಟಕಗಳಿರ್ಬೋದು, ಸುಮ್ಮನೆ ಅದು ಡ್ರೋನ್ಗಳನ್ನು ಹಾರಿಸಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. 100 ಡ್ರೋನ್ಗಳನ್ನು ಹಾರಿಸಿದೆ ಅಂತ. ಅವೆಲ್ಲವೂ ಕೂಡ ಟರ್ಕಿಯಲ್ಲಿ ತಯಾರಾದ ಡ್ರೋನ್ಗಳು. ಈ ಡ್ರೋನ್ಗಳನ್ನು ಹೊಡೆದು ಉರುಳಿಸ್ತಾ ಇದ್ದಾರೆ, ಪ್ರಶ್ನೆ ಬೇರೆ. ಆದರೆ ಎಷ್ಟು ಅಂತ ಮಾಡಲಿಕ್ಕೆ ಸಾಧ್ಯ? ಬೇರಿಗೆ ಹೊಡಿಬೇಕು, ಮೂಲಕ್ಕೆ ಬಾರಿಸಬೇಕು. ಬಹುಶಃ ಏನು ಅಂತಂದರೆ ಅದಕ್ಕೊಂದು ದೊಡ್ಡ ಪ್ಲಾನನ್ನು ಭಾರತ ಮಾಡಿದೆ. ಬಹುಶಃ ನನಗನ್ಸುತ್ತೆ ನೀವು ಕಂಡು ಕೇಳರಿಯದ ರೀತಿಯಲ್ಲಿ ಹೊಡೆತ ತಿನ್ನುವಂಥದ್ದು ನಿಶ್ಚಿತ. ಪಾಕಿಸ್ತಾನ ಏನೇನು ಮಾಡಬಹುದು, ಅದರ ಶಕ್ತಿ ಏನು, ಅದರ ಸಾಮರ್ಥ್ಯ ಏನು, ಬೇರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿಂದ ಈ ಭಿಕ್ಷೆಯ ರೂಪದಲ್ಲಿ ಅವರು ಏನೇನು ತಂದಿದ್ದಾರೆ. ಈ ಡ್ರೋನ್ಗಳು ಕೂಡ ಈ ಭಿಕ್ಷಾ ಡ್ರೋನ್ಗಳೇ ಇವು. ಏನೇನಿದೆ, ಏನು ಎತ್ತ, ಎಲ್ಲವನ್ನೂ ಕೂಡ ಭಾರತ ಅವಲೋಕನ ಮಾಡಿದೆ, ಎಲ್ಲವನ್ನೂ ಕೂಡ ಸ್ಟಡಿ ಮಾಡಿದೆ. ಭಾರತ ಸ್ಟಡಿ ಮಾಡಿದ್ದೇನೆ ಒಂದು ನಿರ್ಧಾರಕ್ಕೆ ಬಂದಿದೆ, ಒಂದು ಹಂತಕ್ಕೆ ಬಂದಿದೆ. ಯಾವ ರೀತಿ ಎದುರಿಸಬೇಕು, ಯಾವ ರೀತಿ ಬೆದರಿಸಬೇಕು, ಯಾವ ರೀತಿ ಮಟ್ಟ ಹಾಕಬೇಕು. ಬನ್ನಿ, ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದಾರೆ, ನೋಡೋಣ. अजी धमाका ऐसा लगा जो बाहर मुंडे खलोते ने गुरुद्वारा साहब तो इधरों आया तो ऐ बने डिगा जी, उसे असीं इतलाह देती है जी। धमाका की लाइट सी बहुत ही ज़्यादा लाल रंग की लाइट हुई है, धुआं आया तो नाल कई बंदे ते दुकानां छड्ड के भज गए ने। जानी नुकसान तो नहीं? जानी नुकसान कोई नहीं आया। हाँ जी, नहीं हजे तक तो कोई नहीं लभ्या जी। हजे पूरा पिंड मीडिया नाल है जी, साडे मुलाजम नाल है जी। हल्का राजसाई दे विच थाणे चों आए जी, मौके ते सारे खलोते जी। नहीं हजे तक कोई नहीं लभा जी।
ਹਾਂਜੀ। ਮੇਰਾ ਨਾਮ ਜੀ ਕੁਲਜੀਤ ਸਿੰਘ ਹੈ ਜੀ। ਕਿਹੜੇ ਪਿੰਡ ਦੀ? ਪਿੰਡ ਚੈਨਪੁਰ ਹੈ ਜੀ ਆਪਣਾ। ਕੀ ਦੇਖਿਆ ਤੁਹਾਨੂੰ ਦੱਸਿਓ ਜੀ, ਕਿਸ ਵੇਲੇ ਦਾ ਟਾਈਮ ਸੀ, ਕੀ ਹੋਇਆ ਸੀ? ਸਰ ਕੁਝ 8:30 ਦਾ ਟਾਈਮ ਸੀ ਤੇ ਅਸੀਂ ਕੋਠੇ ਤੇ ਬੈਠੇ ਹਾਂ ਜੀ ਮੰਜੀ ਢਾਹ ਕੇ, ਤੇ ਇਧਰੋਂ ਜਦੋਂ ਰਾਮਤੀਰਥ ਵਾਲੀ ਸਾਈਡ ਤੋਂ ਵੇਖੀਆਂ ਲਾਈਟਾਂ ਬਹੁਤ ਤੇਜ਼, ਅਸੀਂ ਡਰਦੇ ਦਵਦੋ ਥੱਲੇ ਆ ਗਏ ਬੱਚਿਆਂ ਨੂੰ ਲੈ ਕੇ। ਤੇ ਜਦੋਂ ਥੱਲੇ ਘਰ ਵਿਹੜੇ 'ਚ ਆਏ ਆ, ਇੱਕਦਮ ਬਲਾਸਟ ਹੋ ਗਿਆ ਬਹੁਤ ਜ਼ਿਆਦਾ, ਤੇ ਬਹੁਤ ਜ਼ਿਆਦਾ ਖੜਾਕ ਹੋਇਆ। ਤੇ ਹੁਣ ਪਿੰਡ ਵਾਲੇ ਨੌਜਵਾਨ ਸਾਰੇ ਵੀਰ ਆਏ ਭੱਜ ਕੇ ਬਾਹਰ, ਕੀ ਹੋਇਆ ਤੇ ਕੋਈ ਨੁਕਸਾਨ ਨਹੀਂ ਹੋਇਆ, ਤੇ ਪੈਲੀਆਂ ਡਿੱਗਾ, ਨੁਕਸਾਨ ਕੋਈ ਨਹੀਂ ਕੀਤਾ ਜੀ। ਠੀਕ ਹੈ ਜੀ, ਕਾਫੀ ਧਮਾਕਾ ਰੋਸ਼ਨੀ ਕਾਫੀ ਬਹੁਤ ਜ਼ਿਆਦਾ ਧਮਾਕਾ ਹੋਇਆ ਜੀ। ਨਹੀਂ ਨੁਕਸਾਨ ਨਹੀਂ ਕੋਈ ਹੋਇਆ ਜੀ। ਤੇ ਹੁਣ ਪਿੰਡ ਵੱਲੋਂ ਜਾਂ ਪੁਲਿਸ ਵੱਲੋਂ ਲੱਭਿਆ ਜਾ ਰਿਹਾ ਸਾਰਾ? ਹਾਂਜੀ ਜੀ, ਆਪਣੇ ਸਰਪੰਚ ਸਾਹਿਬ ਨੇ ਉੱਥੇ ਥਾਣੇ ਫੋਨ ਕੀਤਾ ਸੀ ਤੇ ਮੁਲਾਜ਼ਮ ਮੌਕੇ ਤੇ ਪਹੁੰਚੇ ਆ, ਤੇ ਹਨੇਰੇ ਕਾਰਨ ਨਹੀਂ ਕੋਈ ਪਤਾ ਚੱਲਿਆ। ਹੁਣ ಸವೇರೆ ਜੋ ਵੀ ਚੀਜ਼ ಸವೇರೆ ਵੇਖੀ ਜਾਊਗੀ। ਹਾਂਜੀ ಓಕೆ। ನಾವು ನೋಡ್ತಾ ಇದ್ವಿ ಕೆಲವು ಸಿಖ್ಖರು ಮಾತಾಡ್ತಾ ಇದ್ರು ಕರ್ತಾರ್ಪುರ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾವು ಮಾತಾಡ್ತಾ ಇದ್ವಿ. ಕರ್ತಾರ್ಪುರ್ ಕಾರಿಡಾರ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇಮ್ರಾನ್ ಖಾನ್ ಇದ್ದಂಥ ಸಂದರ್ಭದಲ್ಲಿ ಏನೇನಾಗಿತ್ತು ಅದನ್ನು ಕೂಡ ನಾವು ನೋಡಿದ್ವಿ.